ಹಲೋ ಗಾಯ್ಸ್, ನಾವು ಪಿಕ್ಚರನ್ನು ಹೇಗೆ ಕ್ಯಾಪ್ಚರ್ ಮಾಡಬೇಕು ಮತ್ತು ಎಷ್ಟು ಪಿಕ್ಚರ್ ಬೇಕು ಅದನ್ನು ಕಟ್ ಮಾಡ್ಕೋಬೇಕು ಯಾವ ಥರ ಅಂಥೇಳಿ ಇವತ್ತು ಹೇಳಿಕೊಡ್ತೇನೆ. ಬನ್ನಿ. ಫಸ್ಟ್ ನಾವು ವಿಂಡೋಗೆ ಹೋಗುವ. ವಿಂಡೋಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ನಿಪ್ಪಿಂಗ್ ಟೂಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದರ ಆಪ್ಷನ್ ಬರುತ್ತೆ, ನ್ಯೂ ಅಂತ ಕ್ಲಿಕ್ ಮಾಡಬೇಕು. ನ್ಯೂ ಅಂತ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ ನಂತರ ಇದನ್ನು ಡ್ರಾ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕು ಪಿಕ್ಚರು, ಎಷ್ಟು ಕಟ್ ಮಾಡ್ಕೊಳ್ತೇವೆ ಅಷ್ಟು ನಾವು ಡ್ರಾ ಮಾಡ್ಕೋಬೇಕು. ನಾನು ಇಷ್ಟೇ ಡ್ರಾ ಮಾಡ್ತೇನೆ ನೋಡಿ. ಇಷ್ಟು ಕ್ಯಾಪ್ಚರ್ ಮಾಡಿದ್ದೆ ನಾನು ಫೋಟೋನು, ಅಷ್ಟು ಬಂದಿದೆ. ಅದನ್ನ ಇವಾಗ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡ ನಂತರ ನಾವು ಅದಕ್ಕೇನು ಹೆಸರು ಇರಬೇಕು ಅಂಥೇಳಿ ಈ ಥರ ನಮಗೇನು ಬೇಕೋ ಅದು ಹೆಸರು ಇಟ್ಕೋಬೇಕು. ನಾನು ಫೋಟೋ 1 ಅಂತ ಹಾಕಿ ಸೇವ್ ಮಾಡ್ತೇನೆ. ಸೇವ್ ಮಾಡಿದ ನಂತರ ಅದು ಸೇವ್ ಎಲ್ಲೇ ಆಗಿದೆ ನೋಡುವ. ವಿಂಡೋಗೆ ಹೋಗಿ ಡಾಕ್ಯುಮೆಂಟಿಗೆ ಹೋಗುವ, ಡಾಕ್ಯುಮೆಂಟ್ಸಿಗೆ ಪಿಕ್ಚರಿಗೆ ಹೋಗುವ. ಪಿಕ್ಚರ್ಗೆ ಹೋದ ನಂತರ ನಾವು ಇವಾಗ ಪಿಕ್ಚರ್ ಕ್ಯಾಪ್ಚರ್ ಮಾಡಿದ್ವಲ್ಲ ಅದನ್ನು ಕ್ಲಿಕ್ ಮಾಡುವ. ಎಲ್ಲಿದೆ ನೋಡಿ, ನಾನು ಕ್ಲಿಕ್ ಮಾಡ್ಕೊಂಡದ್ದು ಇಷ್ಟೇ ಅಲ್ವಾ. ಫೋಟೋ 1 ಅಂತ ಹಾಕಿರೋ ಸೇವ್ ಮಾಡಿರೋದು ಇದೆ ನೋಡಿ. ಈ ಥರ ಸೇವ್ ಮಾಡಿ ಎಷ್ಟು ಬೇಕು ಫೋಟೋ ನಮಗೆ ಕ್ಯಾಪ್ಚರ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು.